ಅವ್ರ ಅಪ್ಪನ ಹುಟ್ಟಿದ್ರೆ ಅವ್ನ ಬಾಸ್ ಇದ್ದಾಗ ಹೇಳ್ಬೇಕಾಯ್ತು ಅವನು. ಬಾಸು ಒಳಗಡೆ ಅವ್ರು ಅಂದ್ಬಿಟ್ಟು ಬೇಜಾರು ಮಾತಾಡ್ತಾವ್. ತಗಡೆ ಪಗಡೆ ಅಂದಾಗ ಮಾತಾಡೋಕ್ಕೆ ಅವ್ನಿಗೆ ಏಕ್ತಿ ಇಲ್ಲ ನನ್ನ ಮಗನಿಗೆ. ಅವನಿಗೆ ಅವ್ನ ಮಕ್ಕ ನೋಡಿ ನಮ್ಮ ಬಾಸ್ಗೆ ದುಡ್ಡು ಹಾಕಿಲ್ಲ. ರಾಬರ್ಟ್ ಫಿಲಮಲ್ಲಿ 1ಕ್ಕೆ 3 ದುಡ್ಡು ತಗೊಂಡವನೇ ಅಭಿಮಾನಿಗಳ ಹತ್ರ. ಅವ್ನು ನೋಡಿ ಯಾರು ಬಂದಿಲ್ಲ ಫಿಲಮ್ಗೆ. ನಮ್ಮ ಬಾಸ್ನ ನೋಡಿ ಬಂದಿರೋದು ಅಭಿಮಾನಿಗಳು. ಉಮಾಪತಿ ಶ್ರೀನಿವಾಸ್ ಹೇಳ್ತಾನೆ ಬಾಸು ಇದು ಪ್ರಚಾರಕ್ಕೆ 1 ಕೋಟಿ ತಗೋತಾರೆ 2 ಕೋಟಿ ತಗೋತಾರೆ ಅಂತಾನೆ. ಆ ಬೋಳಿ ಮಗನ್ಗೆ ಹೇಳ್ತೀನಿ, ಯಾರೋ ಉಮಾಪತಿ ಶ್ರೀನಿವಾಸ್ ಗೌಡನ್ಗೆ, ಅವನು ಬಾಸು ಮನೆ ಹತ್ರ ಬಾಸು ನಮ್ಮನೆ ಹತ್ರ ಬರೋಕಂತ ಬಾಸು ಅವನ್ನ ಕರ್ಸ್ಕೋತಾರೆ ಉಮಾಪತಿನ. ಬಾಸು ಅವ್ರ ಮನೆ ಹತ್ರ ಹೋಗಲ್ಲ. ಅವನು ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡಂತ ಹೇಳಿ. ಇವತ್ತು ಬಾಸು ಒಳಗಡೆ ಅವ್ರಂತ ಮಾತಾಡ್ತಾರದಲ್ಲ ಉಮಾಪತಿ ಗೌಡ. ಅವನು ಕರೆಕ್ಟಾಗಿ ಮಾತಾಡಕ್ಕೆ ಹೇಳಿ ಸರ್ ಅವನಿಗೆ. ಉಮಾಪತಿ ಗೌಡ ಒಂದು ಕುಂಟ್ರಿಗೆ ಹೆಲ್ಪ್ ಮಾಡೋಣ, ಕುಳ್ರಿಗೆ ಹೆಲ್ಪ್ ಮಾಡೋಣ, ಆಲ್ ಟಾಪ್ಲೆಸಲ್ಲಿ ಮಾಡ್ಸೋಣ. ಯಾರಿಗೆ ಹೆಲ್ಪ್ ಮಾಡೋನು ಉಮಾಪತಿ ಗೌಡ? ಬರೀ ದುಡ್ಡು ಇರೋ ಸಾವುಕಾರ ಅಂತಾನೆ. ಅದೇ ಬಾಸು ಕಷ್ಟಪಟ್ಟು ಮನೆ ಬಂದವ್ರೆ. ಎಷ್ಟೋ ಕೋಟಿ, 1 ವರ್ಷಕ್ಕೆ 3 ಕೋಟಿ ಬೇಕು ಬಾಸ್ಗೆ ಹೆಲ್ಪಿಂಗು. ಅವ್ರ ಮನೆ ಹತ್ರ ಕುಳ್ರು ಬಂತಾರೆ ಯಾರು ಬರ್ತಾರೆ. ಅವರು ಒಂದು ಎಲೆಕ್ಷನ್ಗೆ ಹೋಗೋದು ಒಂದೇ ಒಂದು ವಿಷಯಕ್ಕೆ. ಒಂದು MLA ಎಲೆಕ್ಷನ್ ಮಾಡಿದ್ರೆ 1 ಲಕ್ಷ ಇದ್ರೆ 50,000 ಕಮ್ಮಿ ಆಗುತ್ತೆ ನನ್ನ ಮನೆ ಹತ್ರ ಬಂದವ್ರಿಗೆ ಅಂತ ಬಾಸ್ ಹೇಳ್ತಾರೆ. ಇವನೇನು ಹೇಳ್ತಾನೆ, ಯಾರು ಬಿಟ್ಟಿಗೆ ಹೋಗಲ್ಲಮ್ಮ ಅಂತಾನೆ ಉಮಾಪತಿ ಗೌಡ. ಯಾರು ಬಿಟ್ಟಿಗೆ ಹೋಗಲ್ಲಮ್ಮ ಅಂತಾರೆ. ಬಾಸು ಎಷ್ಟೋ ಹೆಲ್ಪ್ ಮಾಡವ್ರೆ. ಅದ್ರ ಒಂದು ಹೆಲ್ಪ್ ಯಾರ್ದಾರ ಉಮಾಪತಿ ದೈತಾ ಸರ್? ಅವನು ಇವತ್ತು ಮಾತಾಡ್ತಾವನೆ, ನಾಳೆ ಯಾವತ್ತೂ ಮಾತಾಡೋಕ್ಕಲ್ಲ. ಬಾಸ್ ಬರಲಿ, ಅವಾಗ ಉತ್ತರ ಕೊಡ್ತೀವಿ.